ವೈದ್ಯೋ ನಾರಾಯಣೋ ಹರಿಹಿ ಎಂದು ಕರೆಯುವಂತಹ ಡಾಕ್ಟರ್ಸ್ಗೆ ಭಾರತೀಯ ನ್ಯಾಯ ಸಂಹಿತೆಯಿಂದ ಏನು ತೊಂದರೆ ಆಗ್ತಾ ಇದೆ? ಅದೇನಂದ್ರೆ ಹಳೆ ಕಾನೂನು IPCಯ ಸೆಕ್ಷನ್ 304A ಪ್ರಕಾರ ಯಾರದ್ದಾದ್ರೂ ನೆಗ್ಲಿಜೆನ್ಸ್ ಇಂದ ಒಂದು ಸಾವು ಸಂಭವಿಸಿದ್ರೆ ಆವಾಗ ಅವರಿಗೆ 2 ವರ್ಷದ ತನಕ ಜೈಲಾಗ್ತಿತ್ತು ಅಥವಾ ಫೈನ್ ಹಾಕ್ತಿದ್ರು. ಆದರೆ ನಿರ್ದಿಷ್ಟವಾಗಿ ವೈದ್ಯರ ಮೆಡಿಕಲ್ ನೆಗ್ಲಿಜೆನ್ಸ್ ಬಗ್ಗೆ ಹೇಳಿರಲೇ ಇಲ್ಲ. ಆದರೆ ಈಗ ಹೊಸ ಭಾರತೀಯ ನ್ಯಾಯ ಸಂಹಿತೆ ಮೆಡಿಕಲ್ ನೆಗ್ಲಿಜೆನ್ಸ್ ಅನ್ನು ಕ್ರಿಮಿನಲೈಸೇಷನ್ ಮಾಡಿದೆ. ಹಾಗಂದ್ರೆ ಏನಂತಂದ್ರೆ ಮೆಡಿಕಲ್ ಪ್ರೊಫೆಷನಲ್ಸ್ಗಳಿಂದ ಆಗುವ ಮೆಡಿಕಲ್ ನೆಗ್ಲಿಜೆನ್ಸ್ ಶಿಕ್ಷಾರ್ಹ ಅಂತ ನಿರ್ದಿಷ್ಟವಾಗಿ ಸೆಕ್ಷನ್ 106ರಲ್ಲಿ ತಿಳಿಸಿದ್ದಾರೆ. ವೈದ್ಯಕೀಯ ನಿರ್ಲಕ್ಷ್ಯತನದಿಂದ ಡೆತ್ ಆದರೆ ಆವಾಗ 2 ವರ್ಷ ಜೈಲ್ ಮತ್ತೆ ಫೈನ್ ಕೂಡ, ಎರಡನ್ನು ಕೂಡ ವಿಧಿಸಬಹುದು. ಹೀಗೆ ಎಷ್ಟೋ ಸಲ ಪೇಷಂಟ್ ಒಳ್ಳೆದಕ್ಕೆ ಡಾಕ್ಟರ್ಸ್ ತಗೊಳ್ಳುವಂತಹ ನಿರ್ಧಾರ ಹಾಗೂ ಅವರು ಮಾಡಿರುವಂತಹ ಪ್ರೊಸೀಜರಿಂದ ಡೆತ್ ಸಂಭವಿಸ್ಬಿಡ್ಬೋದು. ಆಗ ಈ ಸೆಕ್ಷನ್ ದುರ್ಬಳಕೆ ಆಗಿ ಡಾಕ್ಟರ್ಸ್ ಮೇಲೆ FIR ಹಾಕುವಂತಹ ಒಂದು ಸಂಭವನೀಯತೆ ಇರುತ್ತೆ. ಅದಕ್ಕೋಸ್ಕರ BNS ಬಗ್ಗೆ ದೇಶಾದ್ಯಂತ ಡಾಕ್ಟರ್ಸ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹೀಗೆ ಬೇರೆ ಬೇರೆ ವೃತ್ತಿಗಳ ಮೇಲೆ ಹೊಸ ಕ್ರಿಮಿನಲ್ ಕಾನೂನು ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಫಾಲೋ ಹಾಗೆ ಶೇರ್ ಮಾಡಿ.